ಇಲ್ಲ ಹೇಳಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ, ಅಮಾವಾಸ್ಯೆ. ಇವತ್ತು ಭೀಮ್ನ ಅಮಾವಾಸ್ಯೆ, ಹಾಗೆ ಫ್ರೆಂಡ್ಶಿಪ್ ಡೇ ಇವತ್ತು. ಎಲ್ಲ ನನ್ನ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವತ್ತು ನಾನು ಅಡುಗೆನ ದೇವ್ರ ನೈವೇದ್ಯಕ್ಕೆ ಸಾಬುದಾನ ಪಾಯಸ ಮತ್ತು ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಫಸ್ಟು ಅಡುಗೆ ರೆಡಿ ಮಾಡ್ಕೊತೀನಿ. ಅಷ್ಟೊಂದು ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಡುಗೆನೂ ರೆಡಿ ಆಗುತ್ತೆ. ಅಡುಗೆ ರೆಡಿ ಆದಮೇಲೆ ದೇವ್ರ ನೈವೇದ್ಯ ಮಾಡಿ ಪೂಜೆನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಪೂಜೆ ಮಾಡೋಕ್ಕೂ ಮೊದಲು ಪೂಜೆ ಸಾಮಗ್ರಿ ಹಾಗೂ ದೇವ್ರ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ತೊಳೆದು ಇಲ್ಲಿ ಒಣಗ್ಸೋಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಅಮಾವಾಸ್ಯೆಗೊಂದು ಸಲ ನಾನು ಕಳಶ ಮತ್ತು ಕಳಶದ ಕಾಯಿನ ಚೇಂಜ್ ಮಾಡ್ತೀನಿ. ಸಬ್ಬಕ್ಕಿ ಕುದ್ಮೇಲೆ ಸಕ್ಕರೆ ಮತ್ತು ಹಾಲನ್ನು ಸೇರಿಸಿದ್ದೀನಿ. ಈಗ ನೆಕ್ಸ್ಟು ಪುಳಿಯೋಗರೆ ಮಾಡಬೇಕು. ಪುಳಿಯೋಗರೆ ಮಾಡಿ ದೇವ್ರ ಪೂಜೆ ಮಾಡ್ತೀನಿ ನಾನು. ಏನು ಮಾಡ್ತಿದ್ಯಾ? ಅಲ್ಲಿ ನೋಡಲ್ಲಿ ನೀರು ಚಂದ ನೋಡಿಲ್ಲ. ಒಂದು ನಿಮಿಷ ಹಿಂಗೆ ಆಡ್ತಿದ್ರೆ ನಡಿ, ಹೊರ ಆಟ ಆಡ್ಕೊಂಡು ನಡಿ.
ಪಾಯಸ ಮಾಡಿಬಿಟ್ಟಿರನ ಆಗಲಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಎಷ್ಟು ಸ್ಪೀಡ್. ಫ್ರೆಂಡ್ಸ್, ಮಧ್ಯಾಹ್ನ ಪೂಜೆ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮನೆಗೆ ಗೆಸ್ಟ್ ಬಂದಿದ್ದರು. ಹಾಗಾಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಈಗ ಈವ್ನಿಂಗ್ ಆಗಿದೆ. ಈವ್ನಿಂಗು ಮತ್ತು ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿದ್ದೀನಿ. ಇವಾಗ ನಾನು ಊಟ ಮಾಡಬೇಕು. ಇವತ್ತು ಭೀಮನ ಅಮಾವಾಸ್ಯೆ. ಇಷ್ಟೇ ವ್ಲಾಗ್ ಆಗಿತ್ತು. ನಾನು ತುಂಬ ಸಿಂಪಲ್ ವ್ಲಾಗ್ ಇದು, ಜಾಸ್ತಿ ಏನು ತೋರ್ಸೋಕ್ಕೋಗಿಲ್ಲ. ಇವತ್ತಿನ ದಿನ ಹೆಂಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮಧ್ಯಾಹ್ನ ಲೂಸ್ ಹೇರ್ ಬಿಟ್ಕೊಂಡಿದ್ದೆ, ಅಂದರೆ ಕ್ಲಿಪ್ ಹಾಕ್ಕೊಂಡಿದ್ದೆ. ಈಗ ಈ ಥರ ತುರುಬು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ನಾನು ಅಂದ್ಕೊಂಡಿದ್ದೀನಿ. ಈಗ ಊಟ ಮಾಡಿಬಿಟ್ಟು ಮತ್ತು ಇನ್ನೂ ಕೆಲಸ ಇದೆ. ನಮ್ಮ ಮನೆಯವರು ನಿನ್ನೆ ಬೆಂಗಳೂರಿಗೆ ಹೋಗಿದ್ದರು. ಡ್ರೈ ಫ್ರೂಟ್ಸ್ ಅದೇನೇನೋ ತಂದಿದ್ದಾರೆ, ಅದನ್ನು ತೆಗೆದು ಚೆಕ್ ಮಾಡಿ ಹಾಕಬೇಕು. ಫ್ರೆಂಡ್ಸ್, ನಾನು ಡ್ರೈ ಫ್ರೂಟ್ಸ್ ಥರ ಕೇಳಿದ್ದೆ, ಖಾಲಿಯಾಗಿತ್ತು. ನೆನ್ನೆ ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ದರು, ಅಲ್ಲಿ ಬರಬೇಕಾದ್ರೆ ತೊಗೊಂಬಂದಿದ್ದಾರೆ. ಇದು ಪಿಸ್ತಾ ತಂದಿದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಗ್ರೀನ್ ಕಲರ್ಗಿಂತ ಈ ರೆಡ್ ಕಲರ್ ಪಿಸ್ತಾ ಇರುತ್ತಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ವಿತ್ ಸಾಲ್ಟೆಡ್ ಇದು ಮಿಕ್ಸ್ ಇರೋಂಗಿಲ್ಲ, ಚೆನ್ನಾಗಿರೋ ಗಸಗಸೆ ಸಿಗುತ್ತೆ ಅಂತ ಹೇಳಿ ತೊಗೊಂಬಂದಿದ್ದಾರೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮಗೆ. ಇದು ಸೀರೆ ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟಿನ ಸೀರೆ. ಸುಮಾರು ಒಂದು 13-14 ವರ್ಷದ ಸೀರೆ ಇದು. ಫಸ್ಟ್ ನಮ್ಮ ಮನೆಯವರು ನನಗೋಸ್ಕರ ಫಸ್ಟ್ ತಂದಿರೋವಂಥ ಸೀರೆ, ಎಂಗೇಜ್ಮೆಂಟಿಗೆ ತಂದಿರೋ ಸೀರೆ. ಗ್ರೀನ್, ಪ್ಯಾರೆಟ್ ಗ್ರೀನ್ ಅಲ್ಲ, ಸ್ವಲ್ಪ ಡಾರ್ಕ್ ಆಗುತ್ತೆ. ತುಂಬ ಅದು ಅವತ್ತು ಎಂಗೇಜ್ಮೆಂಟಲ್ಲಿ ಉಟ್ಕೊಂಡಿದ್ದ ಸೀರೆನ ನಾನು ಮತ್ತೆ ತಿರ್ಗಾ ಇಷ್ಟು ವರ್ಷ ಆದಮೇಲೆ ಇವತ್ತೇ ಉಟ್ಕೋತಾ ಇರೋದು. ತುಂಬ ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಾಯಿತು. ನಾನು ಅದು ಉಟ್ಕೊಂಡೇ ಇರಲಿಲ್ಲ, ಅವತ್ತುಟ್ಟು ತೆಗೆದಿಟ್ಟಿದ್ದು, ಮತ್ತೆ ಓಪನ್ನೇ ಮಾಡಿರಲಿಲ್ಲ. ಇದ್ರ ಬ್ಲೌಸು ಇಲ್ಲ ಅಂದರೆ ಅವಾಗ ಹೊಲಿಸಿದ್ದು, ಇವಾಗ ಬರಲ್ಲ ಅದು. ನಾನು ಅವಾಗ ತೆಳ್ಳಗಿದ್ದೆ, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ನನ್ನ ಹತ್ರ ಇರೋ ಮ್ಯಾಚಿಂಗ್ ಬ್ಲೌಸ್ನೇ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಬೇರೆ ಸೀರೆದು, ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸಾರಿ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ವಸಿಷ್ಠಂಗೆ ಊಟ ಮಾಡಿಸ್ಬೇಕು, ಟೈಮ್ ಆಗಿದೆ. ಅವ್ನಿಗೆ ಊಟ ಮಾಡಿಸಿ ಆದಮೇಲೆ ನಾನು ಊಟ ಮಾಡಿ ಪಾತ್ರೆ ತೊಳಿಬೇಕು. ಪಾತ್ರೆ ಜಾಸ್ತಿ ಆಗಿದೆ. ಈಗ ಮೊದಲು ಅವನಿಗೆ ಊಟ ಮಾಡಿಸ್ಬೇಕು. ನಮ್ಮ ಶಾಣೆ ಮತ್ತೆ ಎಲ್ಲ ಬೇಕು ಅಂತ ಯಾಕೆ ಕೇಳಬೇಕು? ಎದ್ದು ಕುತ್ಕೊಂಡು ತಿನ್ನ. ಅಕ್ಕನ ತಿನ್ನಿಸ್ಲಿ, ಅಕ್ಕನ ಒಂದು ತುತ್ತು ನೀನು ತಿನ್ನು. ಇಟ್ಕೊಂಡು ಕುಂತ್ರೆ ಬಾಯ್ ಒಳಗ ಯಾಕೆ ಬೈದಿ ಸಿಟ್ಟು ಬಂತಾನೆ ಈಗಾಗಲೇ? ಹಾಂ, ನಮ್ಮ ಆಪ್ಷನ್ ಅಂತ ಮಸ್ಕ ಹೊಡಿಬೇಕು ಬರೀ. ಕಡಿಮೆ ಮಾಡು, ಮತ್ತು ಜಾಸ್ತಿ ಮಾಡತ್ತಿ. ಕೆನೆ ಡಬ್ಬಿ ಅಂತ ಅಂದ್ಕೊಂಡು ಡ್ರ್ಯಾಗನ್ ಫ್ರೂಟ್ ಹಸು ತಿಂತಾವನ್ರಿ. ಅದಕ್ಕೆ ಅವಲ್ಲಿ ಓಡಾಡವಲ್ಲ, ತಿನ್ನಕ ಇದಾಗಲ್ಲ ಅದಕ್ಕೆ.
ನಮಗೂ ಆಸೆ, ನಮ್ಮ ಮಕ್ಕಳಿಗೆ ನಮಗೂ ಆಸೆ. ಯಾವುದರ ಕಮ್ಮಿ ಮಾಡಿದ್ವಿ? ಏನು ಕಮ್ಮಿ ಇದೆ ಅಂತ ನೀವು ಹಂಗೆ ಮಾಡ್ತೀರಾ? ತಿನ್ನಲ್ಲ, ಎಲ್ಲ ಇದ್ದು ತಿನ್ನಲ್ಲ. ರೀ, ನಿಮ್ಮ ಫೋನಲ್ಲಿ ತೆಗ್ದಿದ್ದು ಯಾವ ಫೋಟೋಸ್ ಹಿಡಿಬೇಡ್ರಿ, ಅವು ಸ್ವಲ್ಪ ಚಲೋ ಬಂದಿಲ್ಲ ಅದಕ್ಕೆ. ಪಾತ್ರೆ ಭಾಳ ಆಗ್ಯಾವಲ್ಲ, ಬೆಳಿಗ್ಗೆ ತೊಳಿಗೆ. ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ, ಸಿಂಕ್ ಕ್ಲೀನ್ ಮಾಡಿ, ಮತ್ತು ಒಲೆನೆಲ್ಲ ಒರೆಸಿ ಕ್ಲೀನ್ ಮಾಡಿ, ಇದರಲ್ಲಿ ಹಾಲಿದೆ, ಒಲೆ ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಅಡುಗೆ ಮನೆ ಕೆಲಸ ಮುಗೀತು. ಇಲ್ಲಿ ಮುಸ್ರಿ, ಇದು ಕಸ ಹಾಕೋಕ್ಕೆ, ಇದು ಹಸುಗೆ ಕೊಡೋಕ್ಕೆ ಮುಸ್ರಿ 2 ಕವರ್ ಮಾಡಿದ್ದೀನಿ. ನಾನು ಮುಸ್ರಿನ ಕಸಕ್ಕೆ ಹಾಕೋಂಗಿಲ್ಲ, ಹಿಂಗೆ ಕವರ್ ಹಾಕಿ ಹಸುಗಳೆಲ್ಲ ಇರುತ್ತಲ್ಲ ಇಲ್ಲಿ, ಅಲ್ಲಿ ಹಸುಗಳಿಗೆ ಬೆಳಗ್ಗೆ ಹೋಗಿ ಕೊಟ್ಟು ಬರ್ತಾರೆ ನಮ್ಮ ಮನೆಯವರು. ಇದರಲ್ಲಿ ಮುಸ್ರಿ ಕಟ್ಟಿಟ್ಟಿರ್ತೀನಿ. ಅದು ಒಂದು ಕಸ. ಫುಲ್ಲಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಟೈಮು ಕೂಡ 10 ಗಂಟೆ ಆಯಿತು. ಮಲ್ಕೋಬೇಕು. ಗಾನು ಬುಕ್ ಜೋಡಿಸ್ಕೊತಾ ಇದ್ದಾಳೆ. ನಾಳೆ ಸ್ಕೂಲಿಂದು ಟಿ ವಿ ನೋಡಿಕೊಂಡು ಹಾಗೆ ಬುಕ್ಕನ್ನು ಜೋಡಿಸ್ಕೊತ ಕೂತ್ಕೊಂಡಿದ್ದಾಳೆ. ಟೈಮ್ ಬಂದು 10 ಗಂಟೆ ಆಯಿತು ಇವಾಗ.